ಹೀಗೆ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲೂ ಕೂಡ ಬಹಳ ವ್ಯವಸ್ಥೆಗಳಾಗಿದೆ. ಬೆಂಗಳೂರಿನಲ್ಲೂ ಕೂಡ ಪಬ್ಗಳು, ಬಾರ್ಗಳು, ರೆಸ್ಟೋರೆಂಟ್, ಹೋಟೆಲ್ಗಳು ಇವರೆಲ್ಲ ಬಹಳ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಈ ಭಾಗದಲ್ಲೆಲ್ಲ ಬಹಳ ಜಗಮಗಿಸುವ ರೀತಿಯಾದಂಥ ವ್ಯವಸ್ಥೆಗಳು ಈಗಲೇ ಕಂಡು ಬರ್ತಾ ಇದೆ. ಕೋರಮಂಗಲ ಭಾಗದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಿಡಿಗೇಡಿಗಳ ಉಪಟಳ ತಪ್ಪಿಸುವ ನಿಟ್ಟಿನಲ್ಲಿ ನಿರ್ಬಂಧದ ಬೇಲಿ ಕೂಡ ಇದೆ. ಹೆಜ್ಜೆ ಹೆಜ್ಜೆಗೂ CC ಕ್ಯಾಮೆರಾಗಳು, ಭಾರೀ ಬಂದೋಬಸ್ತನ್ನ ಏರ್ಪಡಿಸುವಂಥ ಪ್ರಯತ್ನವೂ ಕೂಡ ಈ ಕೋರಮಂಗಲ ಭಾಗದಲ್ಲೆಲ್ಲ ನಾವು ನೋಡ್ತಾ ಇದ್ವಿ. ಈ ಮುಂಚೆ ಎಲ್ಲ ಬ್ರಿಗೇಡ್ ರೋಡ್ ಹಾಗೆ MG ರಸ್ತೆ, ಆಮೇಲೆ ಸೋನಿ ವರ್ಲ್ಡ್ ಬಳಿ ಅಂತ ಅಂದರೆ ಇಂದಿರಾ ನಗರದ ಬಳಿ ಇಲ್ಲೆಲ್ಲ ಭಾಳ ಸೆಲೆಬ್ರೇಷನ್ ಇರ್ತಾ ಇತ್ತು. ಬಟ್ ತೀರಾ ಇತ್ತೀಚೆಗೆ ಕೋರಮಂಗಲದಲ್ಲೂ ಕೂಡ ಭಾಳ ಜೋರಾಗಿ ಸೆಲೆಬ್ರೇಷನ್ ಆಗುತ್ತೆ. ದೇಶದ ಅತಿ ಹೆಚ್ಚು ಪಬ್ಗಳಿರುವಂಥ ಅಥವಾ ರೆಸ್ಟೋರೆಂಟ್ಗಳಿರುವಂಥ ಏರಿಯಾ ಅನ್ನುವಂಥ ಹೆಗ್ಗಳಿಕೆಯೂ ಕೂಡ ಕೋರಮಂಗಲ ದೇಶದಲ್ಲೇ, ಅಂದರೆ ಅಷ್ಟು ಬಾರ್ಗಳು, ಪಬ್ಗಳು ಕೋರಮಂಗಲ ಒಂದು ಭಾಗದಲ್ಲೇ ಇದೆ. ಹಾಗಾಗಿ ಅದು ಯಾವ ಮಟ್ಟಿಗೆ ಜನ ಸೇರಬಹುದು ನ್ಯೂ ಇಯರ್ ಅಂತ ಸಂದರ್ಭದಲ್ಲಿ ಅಂತ ನಾವೊಂದು ಊಹೆ ಮಾಡ್ಕೊಳ್ಬೋದಾಗಿದೆ. ಈ ಕಾರಣಕ್ಕಾಗಿಯೇ ಅತಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸುವಂಥ ಕೆಲಸವೂ ಆಗಿದೆ. CC ಕ್ಯಾಮ್ರಾಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಸಲಾಗಿದೆ. ಪ್ರಮುಖವಾಗಿ ಯುವತಿಯರು, ಮಹಿಳೆಯರ ಜೊತೆಗೆ ಯಾರು ದುರ್ವರ್ತನೆ ತೋರೋದು ಇಂಥವ್ರ ವಿರುದ್ಧವಾಗೆಲ್ಲ ಕ್ರಮ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಸಜ್ಜಾಗಿ ಮುಫ್ತಿಯಲ್ಲೂ ಕೂಡ ಇರ್ತಾರೆ. ನಮ್ಮ ಪ್ರತಿನಿಧಿ ಬೇರೆ ಬೇರೆ ಬೆಂಗಳೂರಿನ ಏರಿಯಾಗಳಲ್ಲಿದ್ದು ಅಲ್ಲೆಲ್ಲ ಹೇಗೆ ವ್ಯವಸ್ಥೆ ಇದೆ, ಯಾವ ರೀತಿಯಾಗಿ ಪೊಲೀಸರ ಬಂದೋಬಸ್ತ್ ಇದೆ, ಇದ್ರ ಬಗ್ಗೆ ಎಲ್ಲ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಮೊದಲಿಗೆ MG ರೋಡ್ನಿಂದ ರಾಚಪ್ಪ ಜಾಯ್ನ್ ಆಗ್ತಾ ಇದ್ದಾರೆ. ಕೋರಮಂಗಲದಿಂದ ನಾವು ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಜಾಯ್ನ್ ಆಗ್ತಾ ಇದ್ದಾರೆ. ಬ್ರಿಗೇಡ್ ರೋಡಿಂದ ಶಾಂತಮೂರ್ತಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ರಾಚಪ್ಪ, MG ರೋಡ್ನಲ್ಲಿ ಬಹುಶಃ ಸಂಜೆ 6 ಗಂಟೆ ನಂತರದಲ್ಲೆಲ್ಲ ವೆಹಿಕಲ್ ಮೂವ್ಮೆಂಟಿಗೂ ಕೂಡ ನಿರ್ಬಂಧ ಇದೆ ಅಂತ ಕಾಣಿಸುತ್ತಲ್ವಾ? ಈಗ MG ರೋಡ್, ಬ್ರಿಗೇಡ್ ರೋಡಿಗೆ ಬರಬೇಕು ಅನ್ನೋರು ತಮ್ಮ ವೆಹಿಕಲ್ಗಳನ್ನ ಎಲ್ಲೆಲ್ಲಿ ಪಾರ್ಕ್ ಮಾಡಿ ಬರೋದಕ್ಕೆ ಅವಕಾಶ ಇದೆ? ಹೇಗಲ್ಲಿ ವ್ಯವಸ್ಥೆಗಳು ಕಂಡು ಬರ್ತಾ ಇದೆ ರಾಚಪ್ಪ? ಮಾಲ್ತೇಶ್, ಬ್ರಿಗೇಡ್ ರೋಡ್ ಜೊತೆಗೆ ಚರ್ಚ್ ಸ್ಟ್ರೀಟ್ಗೆ ಎಂಟ್ರಿ ಆಗ್ಬೇಕಂದ್ರೆ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ MG ರಸ್ತೆಯಲ್ಲೂ ಕೂಡ 12 ಗಂಟೆಗೆ ಸಾಕಷ್ಟು ಜನ ಸೇರ್ಕೊಳ್ತಾರೆ. ಜನ ಸೇರ್ಕೊಂಡಂತ ಸಂದರ್ಭದಲ್ಲಿ ಇಲ್ಲಿ ವಾಹನ ಸಂಚಾರ ಸಹಜವಾಗಿ ಒಂದಷ್ಟು ತೊಂದರೆಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಸದ್ಯಕ್ಕೆ MG ರಸ್ತೆಯಲ್ಲಿ ಪೊಲೀಸ್ ವಾಹನಗಳೆಲ್ಲವೂ ಕೂಡ ಇಲ್ಲಿ ಪಾರ್ಕ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ MG ರಸ್ತೆ ಸುತ್ತಮುತ್ತ. ಯಾಕಂದ್ರೆ ಬ್ರಿಗೇಡ್ ರಸ್ತೆ ಅದರ ಜೊತೆಗೆ ಚರ್ಚ್ ಸ್ಟ್ರೀಟ್ ಒಳಭಾಗದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವೆಹಿಕಲ್ ಪಾರ್ಕಿಂಗ್ಗೆ ಅವಕಾಶ ಇರೋದಿಲ್ಲ, ಜೊತೆಗೆ ಅಷ್ಟೊಂದು ಸ್ಥಳಾವಕಾಶ ಕೂಡ ಇರೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ MG ರಸ್ತೆ ಪಕ್ಕದಲ್ಲಿ ಒಂದಿಷ್ಟು KSRP ತುಕಡಿಗಳಾಗಿರ್ಬೋದು, ಜೊತೆಗೆ ಅಗ್ನಿಶಾಮಕ ವಾಹನಗಳೆಲ್ಲವನ್ನ ಕೂಡ ಸದ್ಯಕ್ಕೆ ಪಾರ್ಕ್ ಮಾಡಿಕೊಳ್ಳಲಾಗ್ತಿರುವಂತದ್ದು. ಅದರ ಜೊತೆಗೆ ಬ್ರಿಗೇಡ್ ರಸ್ತೆ ಒಳಗೆ ಏನು MG ರಸ್ತೆಯಿಂದ ಬ್ರಿಗೇಡ್ ರಸ್ತೆಗೆ ಎಂಟ್ರಿ ಕೊಡುವಂತಹ ಭಾಗ ಏನಿದೆ ಅಲ್ಲೂ ಕೂಡ ವಾಹನ ಸಂಚಾರ ಹೇಗಿದೆ. ಆದ್ರೆ ಜನ ಎಷ್ಟರ ಮಟ್ಟಿಗೆ ಬರ್ತಾರೆ ಅನ್ನೋದನ್ನ ನೋಡಿಕೊಂಡು ಅದಾದ ನಂತರದಲ್ಲಿ ಎಷ್ಟೊತ್ತಿಗೆ ಇಲ್ಲಿ ವಾಹನ ಸಂಚಾರವನ್ನ ನಿರ್ಬಂಧ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಂಚಾರ ಪೊಲೀಸರು ಒಂದು ಕ್ರಮವನ್ನ ಕೂಡ ತೆಗೆದುಕೊಳ್ಳುವಂತದ್ದು. ಅದ್ರ ಜೊತೆಗೆ MG ರಸ್ತೆ ಹಾಗೇನೆ ಬ್ರಿಗೇಡ್ ರಸ್ತೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಾರ್ವಜನಿಕ ವಾಹನ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ಬರುವಂತಹ ಜನರು ಟ್ರಿನಿಟಿ ಆಗಿರಬಹುದು, ಇಂಥ ಕಬ್ಬನ್ ಪಾರ್ಕ್ ಭಾಗಗಳಲ್ಲಿ ವೆಹಿಕಲ್ ಅನ್ನ ಪಾರ್ಕ್ ಮಾಡ್ಕೊಬಹುದು. ಅದರ ಜೊತೆಗೆ ಬ್ರಿಗೇಡ್ ರೋಡಿನ ಮುಂಭಾಗದಲ್ಲಿ ಹೋದ್ರೆ ಒಪೆರಾ ಜಂಕ್ಷನ್ ಇದೆ, ಒಪೆರಾ ಜಂಕ್ಷನ್ ಇಂದ ಮುಂಭಾಗದಲ್ಲಿ ವೆಹಿಕಲ್ ಗಳನ್ನ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಅದರ ಜೊತೆಗೆ ಬೆಂಗಳೂರು ಪೊಲೀಸರು ಒಂದು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಪಾರ್ಟಿ ಪಬ್ಬಿಗೆ ಅಂತ ಬರೋರು ಸ್ವಂತ ವಾಹನ ಬಳಸೋದಕ್ಕಿಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸೋದು ಉತ್ತಮ ಅನ್ನುವಂತಹ ನಿಟ್ಟಿನಲ್ಲಿ. ಇದರ ಜೊತೆಗೆ MG ರಸ್ತೆ ಮೆಟ್ರೋವನ್ನ ಕೂಡ ಇಲ್ಲಿ ಬಂದ್ ಮಾಡಲಾಗುತ್ತೆ ಅನ್ನುವಂತ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಹೆಚ್ಚಿನ ಕ್ರೌಡ್ ಇರುವಂತಹ ಕಾರಣದಿಂದಾಗಿ ಮೆಟ್ರೋಗೆ ಏನಾದ್ರು ಜನ ಹೋಗೋದು ಬರೋದು ಮಾಡಿದ್ದೆ ಆದ್ರೆ ಮತ್ತಷ್ಟು ಕ್ರೌಡ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಅದರ ಜೊತೆಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಟ್ರಿನಿಟಿ ಹಾಗೇನೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿ ಒಂದಿಷ್ಟು ಜನರು ಹೋಗ್ಬೋದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಸಿದ್ಧತೆಗಳನ್ನ ಕೂಡ ಈ ಭಾಗದಲ್ಲಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ವಾಹನ ಸಂಚಾರವನ್ನ ನೋಡಿಕೊಂಡು ಇಲ್ಲಿ ಬ್ರಿಗೇಡ್ ರಸ್ತೆಗೆ ವಾಹನ ಎಷ್ಟೊತ್ತಿಗೆ ಕ್ಲೋಸ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಪೊಲೀಸರು ನಿರ್ಧಾರ ಮಾಡ್ತಾರೆ. ಮಾಲ್ತೇಶ್, ಹಾಗೆ ಸಂಪರ್ಕದಲ್ಲಿರಿ ರಾಜಪ್ಪ. ನಮ್ಮ ಜೊತೆಗೆ ಕೋರಮಂಗಲದಿಂದ ಮಾಲ್ತೇಶ್ ಜಗೀನ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮಾಲ್ತೇಶ್ ಜಗೀನ್, ಈ ಭಾರತದಲ್ಲಿ ಅದರಲ್ಲೂ ಏಷ್ಯಾ ಭಾಗದಲ್ಲೇ ಅತಿ ಹೆಚ್ಚು ಪಬ್ಗಳಿರುವಂಥ ಒಂದು ಏರಿಯಾ ಅಂತ ಅಂದರೆ ಅದು ಕೋರಮಂಗಲ ಅನ್ನುವಂಥದ್ದನ್ನು ನಾವು ಹಿಂದೆಯಿಂದ ಗಮನಿಸ್ತಾ ಇದ್ವಿ. ಅಂದರೆ ಆ ಮಟ್ಟಿಗಿನ ಪಬ್ಗಳು ಆ ಭಾಗದಲ್ಲೇ ಇದೆ, ರೆಸ್ಟೋರೆಂಟ್ಗಳು, ಹೋಟೆಲ್ಗಳು.
ಹೀಗಾಗಿ ಮೋಜು ಮಸ್ತಿ ಅದರಲ್ಲೂ ಈ ನ್ಯೂ ಇಯರ್ನ ಸಂದರ್ಭದಲ್ಲಿ ಅಲ್ಲಿ ಗ್ಯಾದರ್ ಆಗುವಂತ ಮಂದಿ ಕೂಡ ಬಹಳ ಹೆಚ್ಚೇನೆ. ಹಾಗಾಗಿ ಅಲ್ಲೆಲ್ಲ ವ್ಯವಸ್ಥೆಗಳು ಹೇಗೆ ಕಂಡು ಬರ್ತಾ ಇದೆ, ನೂಕ್ನುಗ್ಲು ತಡಿಬೇಕಾದಂಥ ವ್ಯವಸ್ಥೆಗಳಾಗಬೇಕಿದೆ, ಭದ್ರತೆಗೆ ಸಂಬಂಧಪಟ್ಟಂಗೆ CCTV ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದೆಲ್ಲವೂ ಕೂಡ ಆಗಬೇಕಾಗಿದೆ. ಇದೆಲ್ಲ ಹೇಗೆ ನಡೆದಿದೆ, ಕೋರ್ಮಂಗ್ಲದಲ್ಲಿ ಹೇಗೆ ಸೆಲೆಬ್ರೇಷನ್ ಮೂಡಿದೆ ಮಾಲ್ತೇಶ್ ಜಗೀರ್? ಮಾಲ್ತೇಶ್, ನೀವು ಹೇಳಿದ ಹಾಗೆ ಅಂದರೆ ಅತಿ ಹೆಚ್ಚು ಪಬ್ಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು ಇರುವಂತಹ ಒಂದು ಪಾರ್ಟಿ ಪ್ರಿಯರ ಫೇವ್ರೇಟ್ ಪ್ಲೇಸ್ ಅಂತಂದ್ರೆ ಕೋರ್ಮಂಗ್ಲ ಕೂಡ ಒಂದು. ಅದರಲ್ಲೂ ಇವತ್ತು ಈ ದಿನ ಅಂತಂದ್ರೆ ಇಲ್ಲಿ ತುಂಬಾ ಸ್ಪೆಷಲ್ ಆಗಿ ಒಂದಿಷ್ಟು ಅರೇಂಜ್ ಮಾಡಿರ್ತಾರೆ ಪಬ್ಗಳಲ್ಲಿ, ಬಾರ್ಗಳಲ್ಲಿ ಮತ್ತು ಇಡೀ ಒಂದು ಕೋರ್ಮಂಗಲದ ಏರಿಯಾದಲ್ಲಿರುವಂತಹ ಒಂದು ರಸ್ತೆಗಳಲ್ಲೂ ಕೂಡ ಆ ರೀತಿಯ ಸಂಭ್ರಮಾಚರಣೆ ಇರುತ್ತೆ. ಸೊ ಕಳೆದ ಬಾರಿಯ ಒಂದು ಘಟನೆ ಕೂಡ ನಾವು ನೆನೆಸ್ಕೊಳ್ಳುವಂತಾದ್ರೆ, ಕಳೆದ ಬಾರಿ ಪಾರ್ಟಿಯ ನಂತರ ಸಾಕಷ್ಟು ರೀತಿಯ ಒಂದಿಷ್ಟು ಅಂದ್ರೆ ಪಾರ್ಟಿ ಆದ ನಂತರ ಮನೆಗೆ ಹೋಗ್ಲಿಕ್ಕೆ ಹರಸಾಸ ಪಡುವಂತಹ ಮಹಿಳೆಯರು, ಮಕ್ಕಳು ಹರಸಾಸ ಪಡುವಂತಹ ಸನ್ನಿವೇಶಗಳು ಕೂಡ ಈ ಭಾಗದಲ್ಲಿ ನಡೆದಿತ್ತು. ಸೊ ಹೀಗಾಗಿ ಈ ಭಾಗದಲ್ಲಿ ಈ ಬಾರಿ ಕೂಡ ಸಂಪೂರ್ಣವಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ನಾವಿರುವಂತಹ ಏನು ಒಂದು ಸ್ಟ್ರೀಟ್ ಇದೆಯೋ, ಇದು ಕೋರ್ಮಂಗಲದ 5th ಬ್ಲಾಕ್. ಈ ಒಂದು ರಸ್ತೆಯ ಉದ್ದಕ್ಕೂ ಕೂಡ ಎಡ ಮತ್ತು ಬಲಬದಿಯಲ್ಲಿ ಮಾತ್ರ ಅಲ್ಲ, ಸೊ ಈ ಭಾಗದಲ್ಲೂ ಕೂಡ ಈಗಲೇ ಒಂದಿಷ್ಟು ಜನದಟ್ಟಣೆ ಆಗ್ತಾ ಇರುವಂತಹ ಸನ್ನಿವೇಶವನ್ನು ಕೂಡ ಕಾಣ್ತಾ ಇದ್ದೀವಿ. ಸೊ ಈ ಭಾಗದಲ್ಲಿ ಇಡೀ ಒಂದು ಸ್ಟ್ರೀಟ್ ಏನಿದೆಯೋ ಇದು ಸಂಪೂರ್ಣವಾಗಿ ಬ್ಲಾಕ್ ಆಗಿರುತ್ತೆ 12 ಗಂಟೆ ವೇಳೆಗೆ. 7 ಗಂಟೆ ನಂತರ ಸಾಕಷ್ಟು ಜನರು ಸೇರಿಸತಕ್ಕಂಥ ನಿರೀಕ್ಷೆ ಇರತಕ್ಕಂಥದ್ರ ಬೆನ್ನಲ್ಲೇ ಇಲ್ಲಿ 20ಕ್ಕೂ ಹೆಚ್ಚು ವಾಚಿಂಗ್ ಟವರ್ ಗಳನ್ನ ಮಾಡಿರುವಂತದ್ದು, ಮತ್ತೆ 180ಕ್ಕೂ ಹೆಚ್ಚು CC ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ. ಈ ಒಂದು ದಿನಕ್ಕೋಸ್ಕರ ವಿಶೇಷವಾಗಿ ಎಕ್ಸ್ಟ್ರಾ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿರ್ತಕ್ಕಂಥ ದೃಶ್ಯಾವಳಿ ಕೂಡ ಇದೆ. ಇಡೀ ಸ್ಟ್ರೀಟ್ ನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ವಾಚಿಂಗ್ ಟವರ್ ಕೂಡ ಅಲ್ಲಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥ ಸನ್ನಿವೇಶವನ್ನು ತೋರಿಸುವಂತ ಪ್ರಯತ್ನ ಮಾಡ್ತಿದ್ವಿ. ಅದಾದ ನಂತರ ಏನು ಅಂತಂದ್ರೆ, ಇಲ್ಲಿ ಈ ಒಂದು ಪಾರ್ಟಿಗೆ ಬರ್ತಂತ ಮಹಿಳೆಯರಿಗೆ ಒಂದು ಮಹಿಳಾ ಸುರಕ್ಷತಾ ತಾಣವನ್ನು ಕೂಡ ಇಲ್ಲಿ ಮಾಡಿರುವಂತಹ ಸನ್ನಿವೇಶ ಇದೆ. ಸೊ ಇದರ ಪಕ್ಕದಲ್ಲಿ ಏನಂತಂದ್ರೆ, ಇಲ್ಲಿ ಕಂಪ್ಲೀಟ್ ಆಗಿ ಪಾರ್ಟಿ ಪ್ರಿಯರ್ ಬರ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ 2 ಬದಿಗಳಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಯಾವುದೇ ರೀತಿಯ ವಾಹನಗಳಿಗೆ ಅವಕಾಶ ಇಲ್ಲದಂತೆ ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡಿರ್ತಕ್ಕಂಥದ್ದು. ಸೊ ವಾಚಿಂಗ್ ಟವರ್ ಜೊತೆಗೆ ಮಹಿಳಾ ಸುರಕ್ಷತೆ ತಾಣದ ಜೊತೆಗೆ 180ಕ್ಕೂ ಹೆಚ್ಚು CC ಕ್ಯಾಮೆರಾಗಳು ಇಡೀ ರಸ್ತೆಯುದ್ದಕ್ಕೂ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಅಂದ್ರೆ ಪಾರ್ಟಿ ಮಾಡಿದ ನಂತರ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಭದ್ರತೆ ಕೂಡ ಇರತಕ್ಕಂಥದ್ದು. ಮತ್ತೆ ಏನು ಅಂತಂದ್ರೆ, ಇಲ್ಲಿ ಕಳೆದ ಬಾರಿ 10,000ಕ್ಕೂ ಹೆಚ್ಚು ಜನರು ಸೇರಿದ್ರು ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಬಾರಿ ಕೂಡ ಸಾಕಷ್ಟು ಸಂಖ್ಯೆಯ ಪಾರ್ಟಿ ಪ್ರಿಯರು ಆಗಮಿಸ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಎಲ್ಲರೂ ಕೂಡ ಈಗಾಗಲೇ ಬಾರ್ಗಳಲ್ಲಿ, ಪಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಬುಕ್ ಮಾಡಿಕೊಂಡು ಕಾಯ್ತಾ ಇರುವಂತದ್ರ ಬೆನ್ನಲ್ಲೇ ಸಂಪೂರ್ಣವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮಾಲ್ತೇಶ್. ಹಾಗೆ ಸಂಪರ್ಕದಲ್ಲಿರಿ ಮಾಲ್ತೇಶ್ ಜಗೀರ್. ಶಾಂತಮೂರ್ತಿ ನಮ್ಮ ಜೊತೆಗೆ ಬ್ರಿಗೇಡ್ ರಸ್ತೆಯಿಂದ ಜಾಯಿನ್ ಆಗ್ತಾ ಇದ್ದಾರೆ. ಶಾಂತಮೂರ್ತಿ, ಈಗ ಬ್ರಿಗೇಡ್ ರಸ್ತೆಗೆ ವೆಹಿಕಲ್ ಮೂವ್ಮೆಂಟ್ಗೆ ಎಷ್ಟು ಹೊತ್ತಿಗೆ ಕೊನೆ ಟೈಮ್ ಅಂತಂದ್ರೆ, ಎಲ್ಲಿ ತನಕ ವೆಹಿಕಲ್ಗಳನ್ನ ತೆಗೆದುಕೊಂಡು ಬರೋಕ್ಕೆ ಇವತ್ತು ಅವಕಾಶ ಇದೆ, ಅಥವಾ ಆಲ್ರೆಡಿ ಅದನ್ನ ಈಗ ವೆಹಿಕಲ್ಗಳ ಅಲೋವ್ ಇಲ್ವಾ? ಜೊತೆಗೆ ರಾತ್ರಿ 2 ಗಂಟೆ ತನಕ ಅಂತಂದ್ರೆ ಬ್ರಿಗೇಡ್ ರೋಡ್ ಬಹಳ ಜಗಮಗಿಸುವಂತ ಪಾರ್ಟಿ ಪ್ಲೇಸ್ ಕೂಡ, ಹೇಗಲ್ಲೆಲ್ಲ ವ್ಯವಸ್ಥೆ ಇದೆ ಶಾಂತಮೂರ್ತಿ? ಎಸ್ ಮಾಲ್ತೇಶ್, ಈಗಾಗಲೇ ಏನು ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು ಹಿನ್ನೆಲೆಯಲ್ಲಿ ಬ್ರಿಗೇಡ್ ರಸ್ತೆಯಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಈಗಾಗಲೇ ಸಂಜೆ ಆಗ್ತಿದ್ದಂತೆ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬ್ರಿಗೇಡ್ ರಸ್ತೆ ಹತ್ತ ಹರಿದು ಬರ್ತಾ ಇರುವಂತದ್ದು ನೀವು ಗಮನಿಸ್ತಾ ಇದ್ರೆ. ಈಗಾಗಲೇ ಲೈಟಿಂಗ್ಸ್ ಅನ್ನ ಮಾಡೋ ಮೂಲಕ ಒಂದು ರೀತಿ ಕಲರ್ಫುಲ್ ಆದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ಒಂದು ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ 400ಕ್ಕೂ ಹೆಚ್ಚು CCTVಗಳನ್ನ ಅಳವಡಿಸುವ ಮೂಲಕ ನಿಗಾ ಇಡುವ ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ ಬ್ರಿಗೇಡ್ ರಸ್ತೆಯಲ್ಲೇ ಒಂದು ಕಂಟ್ರೋಲ್ ರೂಮ್ ಅನ್ನ ಕೂಡ ಸ್ಥಾಪನೆ ಮಾಡಿ ಸುಮಾರು 68 ಕ್ಯಾಮೆರಾಗಳನ್ನ ಅಲ್ಲಿ ಮಾನಿಟರ್ ಮಾಡುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಆ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತ ಈಗಾಗಲೇ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿ ಓಡಾಡೋದಕ್ಕೆ ಪ್ರತ್ಯೇಕ ಸ್ಥಳಗಳನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಮಹಿಳೆಯರು ಹಾಗೆ ಪುರುಷರು ಪ್ರತ್ಯೇಕವಾಗಿ ಓಡಾಡುವಂತ ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆ ನಡೆದಿದೆ. ಇನ್ನು ವಾಹನಗಳ ಸಂಚಾರವನ್ನ ಗಮನಿಸೋದಾದ್ರೆ, ಸದ್ಯ ಈಗ ವಾಹನಗಳು ಎಂದಿನಂತೆ ಓಡಾಡ್ತಾ ಇದೆ. ಆದ್ರೆ 7 ಗಂಟೆಯ ಬಳಿಕ ಆ ಒಂದು ಎಂಟ್ರಿ ಪಾಯಿಂಟ್ ಏನಿದೆ, MG ರಸ್ತೆಯಿಂದ ಬರುವಂತಹ ಎಂಟ್ರಿ ಪಾಯಿಂಟ್ ಹತ್ರ ಬ್ಯಾರಿಕೇಡ್ ಅನ್ನು ಹಾಕಿ ವಾಹನಗಳ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನು ಹೇರೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಈಗ ಸದ್ಯಕ್ಕೆ ವಾಹನಗಳು ಬರ್ತಾ ಇದೆ. ಆದ್ರೆ 7 ಗಂಟೆಯ ನಂತರ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿ ಸಂಪೂರ್ಣವಾಗಿ ವಾಹನಗಳ ಸಂಚಾರವನ್ನ ನಿಲ್ಲಿಸಲಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಆಗದ ರೀತಿಯಲ್ಲಿ ಪೊಲೀಸರು ಮುಂಜಾಗ್ರತೆಯನ್ನು ವಹಿಸಿರುವಂತದ್ದು. ಜೊತೆಗೆ ಬ್ರಿಗೇಡ್ ರಸ್ತೆಯಲ್ಲಿ ಸಾಕಷ್ಟು ಜನರು ಸೇರೋದ್ರಿಂದ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೀಬಾರದು ಅನ್ನೋ ರೀತಿಯಲ್ಲಿ ಖಾಕಿ ಪಡೆ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ಸಂಜೆ ಆಗ್ತಿದ್ದಂತೆ ಸಾಕಷ್ಟು ಜನರು ಕೂಡ ಬ್ರಿಗೇಡ್ ರಸ್ತೆ ಹತ್ತ ಹರಿದು ಬರ್ತಿದ್ದು ಹೊಸ ವರ್ಷದವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಜನರು ಸಜ್ಜಾಗಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಶಾಂತಮೂರ್ತಿ. ಹಾಗೆ ರಾಚಪ್ಪ ಜೊತೆಗೆ ಮಾಲ್ತೇಶ್ ಜಗೀರ್, ತಮಗೂ ಕೂಡ ಧನ್ಯವಾದ.